ನಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇಂದಿನ ವಿಚಾರದಲ್ಲಿ ಪ್ರವೇಶವಾಗುವ ಗ್ರಂಥಕರ್ತರಾದ ಪಂಡಿತ್ ಪಿತಾಂಬರ್ಜಿ ಅವರಿಂದ ವಿರಚಿತವಾದ ಶ್ರೀ ವಿಚಾರ ಚಂದ್ರೋದಯ ಗ್ರಂಥದಲ್ಲಿ 16 ಕಲೆಗಳನ್ನು ಪಂಡಿತ್ ಪಿತಾಂಬರ್ಜಿ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಒಂದನೇದು ಉಪೋದ್ಘಾತ, ಎರಡನೇ ಕಲೆ ಪ್ರಪಂಚದ ಆರೋಪ ಮತ್ತು ಅಪವಾದ, ಮೂರನೇ ಕಲೆಯಲ್ಲಿ ನಾನು 3 ದೇಹಗಳಿಗೆ ದ್ರಷ್ಟ ಇದ್ದೇನೆ, ಇನ್ನು 4ನೇ ಕಲೆಯಲ್ಲಿ ನಾನು ಪಂಚಕೋಶಗಳಿಗೆ ಅತೀತನಾಗಿದ್ದೇನೆ, ಇನ್ನು 5ನೇ ಕಲೆಯಲ್ಲಿ ನಾನು 3 ಅವಸ್ಥೆಗಳಿಗೆ ಸಾಕ್ಷಿಯಾಗಿದ್ದೇನೆ, ಇನ್ನು 6ನೇ ಕಲೆಯಲ್ಲಿ ಪ್ರಪಂಚದ ನಿತ್ಯತ್ವ ವರ್ಣನ 17, ಇನ್ನು 7ನೇ ಕಲೆಯಲ್ಲಿ ಆತ್ಮನ ವಿಶೇಷಣಗಳು, ಆತ್ಮನ ವಿಶೇಷ ಅಂದ್ರೆ ಆತ್ಮ ಚಿಹ್ನೆಗಳು 7ನೇ ಕಲೆಯಲ್ಲಿ, ಇನ್ನು 8ನೇ ಕಲೆಯಲ್ಲಿ ಸಚ್ಚಿದಾನಂದ ವಿಶೇಷ ವರ್ಣನೆ ಮಾಡಿದ್ರು, ಇನ್ನು 9ನೇ ಕಲೆಯಲ್ಲಿ ಅವಾಚ್ಯ ಸಿದ್ಧಾಂತ ವರ್ಣನೆ, ಇನ್ನು 10ನೇ ಕಲೆಯಲ್ಲಿ ಸಾಮಾನ್ಯ ಚೇತನ ಮತ್ತು ವಿಶೇಷ ಚೇತನಗಳು, ಇನ್ನು 11ನೇ ಕಲೆಯಲ್ಲಿ ತತ್ವ ಪದಾರ್ಥ ಶೋಧನ ಮಾಡಿದ್ರು, ಇನ್ನು 12ನೇ ಕಲೆಯಲ್ಲಿ ಜ್ಞಾನಿಗಳ ಕರ್ಮದ ನಿವೃತ್ತಿ, ಜ್ಞಾನ ಆದ ನಂತರ ಅವರ ಕರ್ಮಗಳು ಯಾವ್ಯಾವ ರೀತಿ ನಿವೃತ್ತಿ ಆಗ್ತಪ್ಪ ಅನ್ನೋದನ್ನ 12ನೇ ಕಲೆಯಲ್ಲಿ ಪ್ರತಿಪಾದನೆ ಮಾಡುತ್ತಾರೆ. ಇನ್ನು 13ನೇ ಕಲೆಯಲ್ಲಿ ಸಪ್ತಜ್ಞಾನ ಭೂಮಿಕೆಗಳು, ಸುಭೇಚ್ಛೆ, ಸುವಿಚಾರ, ಅನುಮಾನಸ, ಸತ್ವಾಪತ್ತಿ, ಅಸಂಸಕ್ತಿ, ಪದಾರ್ಥ ಭಾಮಿನಿ, ದುರ್ಯೋಗ ಅನ್ನೋದನ್ನ 7 ಸಪ್ತ ಭೂಮಿಗಳನ್ನು ಹೇಳಿದ್ರು. ಇನ್ನ 14ನೇ ಕಲೆಯಲ್ಲಿ ಜೀವನ್ ಮುಕ್ತಿ, ವಿಧೇಯ ಮುಕ್ತಿ, ಇನ್ನು 15ನೇ ಕಲೆಯಲ್ಲಿ ವೇದಾಂತ ಪದಾರ್ಥ, ಇನ್ನು 16ನೇ ಕಲೆಯಲ್ಲಿ ವೇದಾಂತ ಲಘುಕೋಶ, ಇನ್ನು 1ನೇ ಕಲೆಯಲ್ಲಿ ಅವರು ಉಪೋದ್ಘಾತವನ್ನು ಪ್ರತಿಪಾದನೆ ಮಾಡಿದರು. ಉಪೋದ್ಘಾತ ಅಂದ್ರೆ ಏನು? ಪ್ರತಿಪಾದನೆ ಮಾಡುವುದೇ ಉಪೋದ್ಘಾತ. ಪ್ರತಿಪಾದನೆ ಮಾಡಲಿಕ್ಕೆ ಯೋಗ್ಯವಾದ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟ ಅನ್ಯ ವಿಷಯವನ್ನು ಪ್ರತಿಪಾದನೆ ಮಾಡುವುದೇ ಉಪೋದ್ಘಾತ. ಹಾಗಾದ್ರೆ ಇಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಯೋಗ್ಯವಾದ ವಿಷಯ ಯಾವುದು? ಜೀವ ಬ್ರಹ್ಮರ ಏಕತ್ವವೇ ಪ್ರತಿಪಾದನೆ ಮಾಡಲಿಕ್ಕೆ ಯೋಗ್ಯವಾದ ವಿಷಯ. ಅದನ್ನ ಗುರುಗಳೇ ಮಾಡಿದ್ರು, ತಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವಿಷಯಗಳನ್ನು ಪ್ರತಿಪಾದನೆ ಮಾಡುವುದೇ ಉಪೋದ್ಘಾತ. ಹಾಗಾದ್ರೆ ಬೇರೆ ಬೇರೆ ವಿಷಯಗಳು ಯಾವುವು? ಪುರುಷಾರ್ಥ ಅಂದರೆ ಏನು? ಒಂದೇದು ಯಾವುದು? ಪುರುಷಾರ್ಥ ಅಂದ್ರೆ ಏನು? ಪುರುಷಾರ್ಥ ಅಂದ್ರೆ ಏನ್ರಿ? ಸರ್ವ ಪುರುಷರ ಇಚ್ಛೆಗೆ ಯಾವುದು ವಿಷಯವಾಗಿರುವುದು ಅದುವೇ ಪುರುಷಾರ್ಥ. ಸರ್ವ ಪುರುಷರ ಇಚ್ಛೆಗೆ ಯಾವುದು ವಿಷಯವಾಗಿರುವುದು ಅದೇ ಪುರುಷಾರ್ಥ. ಹಾಗಾದ್ರೆ ಸರ್ವ ಪುರುಷರಿಗೆ ಯಾವುದ್ರ ಇಚ್ಛೆ ಆಗುತ್ತದೆ? ಪ್ರಾಪ್ತಿ. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಇಚ್ಛೆ ಎಲ್ಲರಿಗೂ ಆಗುತ್ತದೆ. ಈ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಹಿಂಗಂದ್ರೆ ಏನು? ಇದು ಮೋಕ್ಷದ ಸ್ವರೂಪವಾಗಿದೆ. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಹಿಂಗಂದ್ರೆ ಮೋಕ್ಷ. ಮೋಕ್ಷ ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಈಗ ಪ್ರಾಪ್ತಿಗಳು ಯಾವ ರೀತಿ ಪ್ರಾಪ್ತಿಗಳು? ಒಂದು ಅಪ್ರಾಪ್ತ ರೂಪ ಪ್ರಾಪ್ತಿ, ಇನ್ನೊಂದು ಪ್ರಾಪ್ತಿ ರೂಪ ಪ್ರಾಪ್ತಿ. ಅಪ್ರಾಪ್ತ ರೂಪ ಪ್ರಾಪ್ತಿ ಯಾವುದು? ಅಪ್ರಾಪ್ತ ರೂಪ ಪ್ರಾಪ್ತಿ. ಈಗ ನಮ್ಮ ಅಂತ್ಯಕ ವಸ್ತು ಇರಬಾರ್ದು, ಅದನ್ನ ನಾವು ಪ್ರಾಪ್ತಿ ಮಾಡ್ತೀವಿ. ಇದು ಅಪ್ರಾಪ್ತ ರೂಪ ಪ್ರಾಪ್ತಿ. ಈಗ ನಮ್ಮ ಅಂತ್ಯಕ್ಕೆ ಪುಣ್ಯ ಇಲ್ಲ, ನಾವು ದಾನ ಧರ್ಮಗಳನ್ನು ಮಾಡಿ ನಾವು ಪುಣ್ಯಗಳನ್ನು ಪ್ರಾಪ್ತಿ ಮಾಡ್ಕೊಂತೀವಿ. ಇದು ಅಪ್ರಾಪ್ತ ರೂಪ ಪ್ರಾಪ್ತಿ. ಅದು ಪ್ರಾಪ್ತಿ ರೂಪ ಪ್ರಾಪ್ತಿ ಯಾವುದು? ಮೋಕ್ಷ. ಅದು ಪ್ರಾಪ್ತಿ ರೂಪ ಪ್ರಾಪ್ತಿ. ಅದನ್ನೇ ನಾವು ಅಪ್ರಾಪ್ತ ಇದನ್ನ ಪ್ರಾಪ್ತಿ ಮಾಡ್ಕೋಬೇಕಂತ ಈ ರೀತಿ ಇಲ್ಲ. ಈಗ ನಮ್ಮಲ್ಲಿ ಪುಣ್ಯ ಇರ್ಲಿಲ್ಲ, ನಾವು ದಾನ ಧರ್ಮ ಮಾಡಿ ನಾವು ಪುಣ್ಯ ಗಳಿಸ್ಕೊಂಡ್ವಿ. ನಮ್ಮಂತೆ ಒಂದು ವಸ್ತು ಇಲ್ಲ, ಅದನ್ನ ನಾವು ಪ್ರಯತ್ನ ಮಾಡಿ ಆ ವಸ್ತು ನಾವು
ಇದು ಮಾಡ್ಕೊಂತೀವಿ. ಆದ್ರೆ ಇದು ಮೋಕ್ಷ ಅನ್ನೋದು ಇದು ಅಪ್ರಾಪ್ತ ರೂಪ ಪ್ರಾಪ್ತಿ ಅಲ್ಲ, ಇದು ನಿತ್ಯ ಪ್ರಾಪ್ತಿ. ಮತ್ತೆ ಇಲ್ಲಿ ಏನಾಗ್ತಪ್ಪ ಅಂತಂದ್ರೆ ಇಲ್ಲಿ ಗುರುಗಳ ಮುಖದಿಂದ ನಮ್ಮ ಸ್ವರೂಪವನ್ನು ನಾವು ಅರಿತುಕೊಂಡರೆ, ಗುರುಗಳ ಮುಖದಿಂದ ನಮ್ಮ ಸ್ವರೂಪವನ್ನು ಅರಿತುಕೊಂಡರೆ ಮೊದಲು ಇದ್ದದ್ದೇ ಹೊಸದಾಗಿ ಪ್ರಾಪ್ತವಾದಂತೆ ಆಗುತ್ತದೆ. ಮೊದಲು ಇದ್ದದ್ದೇ ಹೊಸದಾಗಿ ನಮ್ಗೆ ಪ್ರಾಪ್ತ ಆಗಿತ್ತು ಅನಿಸ್ತದೆ. ಹೆಂಗಪ್ಪ ಅಂದ್ರೆ ಕಂಠಾಭರಣ ನ್ಯಾಯ ಹೇಳಿದ್ರು. ಆಮೇಲೆ ಮನೆಯಲ್ಲಿರುವಂತ ನಿಧಿ ಯಾವಾಗಲೂ ಪ್ರಾಪ್ತಿನೇ ಐತಿ. ಅದರಂತೆ ನಮ್ಮ ಸ್ವರೂಪವು ನಿತ್ಯ ಪ್ರಾಪ್ತಿ ಇರುತ್ತದೆ. ಮತ್ತು ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಜೀವನದಲ್ಲಿರುವಂತ ಈ ಜೀವತ್ವ ಬುದ್ಧಿಯನ್ನು ಮಾತ್ರ ನಾಶ ಮಾಡ್ತಾರೆ. ನಾಶ ಮಾಡುವುದಿಲ್ಲ. ಜೀವನದಲ್ಲಿರುವಂತ ಈ ಜೀವತ್ವ, ನಾ ಹುಟ್ಟವ, ನಾ ಸಾಯವ, ನಾನ ಮಾಡವ, ಇವೆಲ್ಲ ನಾನು ಇಲ್ಲೇನ ಇದಾಗೈತಲ್ಲ, ಇದನ್ನ ಮಾತ್ರ ಅವರು ನಾಶ ಮಾಡ್ತಾರ. ಆದ್ರೆ ಜೀವ ನಾಶ, ಜೀವನದಲ್ಲಿರುವಂತ ಜೀವತ್ವ ಬುದ್ಧಿ ಅಷ್ಟೇ. ಹಾಗಾದ್ರೆ ಮೋಕ್ಷ ಅಂದ್ರೆ ಏನು? ಪ್ರಾಪ್ತಿ. ಈ ಟಿಪ್ಪಣಿಕಾರರು ಏನ್ ಮಾಡಿದ್ರು, ಮತ್ತೆ ಕರ್ತೃತ್ವ ಭೋಕ್ತೃತ್ವವೇ ಮೊದಲಾದ ಅನ್ಯತಾ ಭಾವವನ್ನು ಬಿಟ್ಟು ಸ್ವಸ್ವರೂಪಾವಸ್ಥಿತಿಯಿಂದ ಇರುವುದೇ ಮೋಕ್ಷ. ಇಲ್ಲೇ ಮಾಡ್ಬೇಕು ನಾವು. ಕರ್ತೃತ್ವ ಭೋಕ್ತೃತ್ವ, ಪುಣ್ಯ ಪಾಪಗಳ ಕರ್ತ, ಅವುಗಳ ಫಲವಾದ ಸುಖ ದುಃಖಗಳ ಭೋಕ್ತೃ. ನಾನ ಮಾಡವ, ನಾನ ಉಣ್ಣವ. ಯಾಕಂದ್ರೆ ನಗವನು ನಾನೇ, ಅಳವನು ನಾನೇ. ಇವೆಲ್ಲ ಕರ್ತೃತ್ವವೇ. ಕರ್ತೃತ್ವ ಭೋಕ್ತೃತ್ವ ಎಲ್ಲ ಬಿಟ್ಟು ಸ್ವಸ್ವರೂಪಾವಸ್ಥಿತಿಯಿಂದ ಇರುವುದೇ ಮೋಕ್ಷ. ಇನ್ನು ಮತವಾದಿಗಳು ಏನ್ ಮಾಡ್ತಾರ, ಮೋಕ್ಷಕ್ಕೆ ಬೇರೆ ಬೇರೆ ಅರ್ಥ ಮಾಡ್ಯಾರ. ಸಾಂಖ್ಯರು ಏನ್ ಮಾಡಿದ್ರು, 3 ದುಃಖಗಳ ನಿವೃತ್ತಿಗೆನೇ ಮೋಕ್ಷ ಅಂದ್ರೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಈ ತ್ರಿತಾಪದ ದುಃಖದ ನಿವೃತ್ತಿಗೆ ಮೋಕ್ಷ ಅಂದ್ರು. ಇನ್ನ ನ್ಯಾಯಶಾಸ್ತ್ರಕಾರರು 21 ತರದ ದುಃಖದ ನಿವೃತ್ತಿಗೆ ಮೋಕ್ಷ ಅಂದ್ರು. 21 ಯಾವುವು? 5 ಪಂಚ ಜ್ಞಾನೇಂದ್ರಿಯಗಳು, 1 ಮನಸ್ಸು, 6 ಇಂದ್ರಿಯಗಳು, ಅವುಗಳ ವಿಷಯ, ಅವುಗಳ ಜ್ಞಾನ, ಸುಖ ದುಃಖ, ಒಂದು ಸ್ಥೂಲ ದೇಹ. 21 ತರದ ದುಃಖದ ನಿವೃತ್ತಿಗೆ ಮೋಕ್ಷ ಅಂತಾರೆ. ಇನ್ನು ಯೋಗ ಕಾರ್ಯ ಮಾಡ್ಯಾರ್ರಿ, ಮನಸ್ಸನ್ನ ಲಯ ಮಾಡುವುದೇ ಮೋಕ್ಷ. ಮನಸ್ಸನ್ನ ಲಯ ಮಾಡುವುದೇ ಮೋಕ್ಷ ಅಂತ. ಅದು ಇವು ಯಾವ ಮೋಕ್ಷ ಅಲ್ಲ. ಮೋಕ್ಷವು ಯಾವ್ದ್ರಿಂದ ಆಗುತ್ತದೆ? ಈಗ ನಮ್ ಮೋಕ್ಷ ಆಗ್ಬೇಕ್ರಿ. ಮೋಕ್ಷ ಅಂದ್ರೆ ಏನ್ರಿ? ಬಿಡುಗಡೆ ಅಂದ್ರೆ ಜನನ ಮರಣದಿಂದ ಬಿಡುಗಡೆ ಹೊಂದೋದು. ಏನು ಜನನ ಮರಣ ಬಿಡುಗಡೆಯಿಂದ ಹೊಂದೋದೈತಲ್ಲ, ಇದು ಆತ್ಮನಿಗಾಯ್ತು, ಚಿದಾಭಾಸನಿಗಾಯ್ತು. ಚಿದಾಭಾಸ ಬುದ್ಧಿ ಸಹಿತ ಚಿದಾಭಾಸನಿಗೆ ಬಂದವು, ಅವನಿಗೆ ಮೋಕ್ಷವು ಅವನಿಗೆ ಹೇಳ್ಬೇಕು. ಹೊರತು ಕೂಟಸ್ಥನಿಗಾಗ್ಲಿ ಪ್ರತ್ಯೇಗಾತ್ಮನಿಗಾಗ್ಲಿ ಅವನಿಗೆ ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ. ಅವ ನಿತ್ಯ ಮುಕ್ತನೇ. ಮತ್ತೆ ಯಾರಿಗಾಗೈತಪ್ಪ ಅಂದ್ರೆ ಬುದ್ಧಿ ಸಹಿತ ಚಿದಾಭಾಸನಿಗೆ ಬಂದಾಗೈತಿ. ಈಗ ಅವನೇ ಏನ್ ಮಾಡ್ಕೋಬೇಕಂದ್ರೆ ಮೋಕ್ಷ ಮಾಡ್ಬೇಕು. ಹಾಗಾದ್ರೆ ಮೋಕ್ಷ ಯಾವ್ದ್ರಿಂದ ಆಗುತ್ತದೆ ಅಂದ್ರೆ ಮೋಕ್ಷವು ಬ್ರಹ್ಮಜ್ಞಾನದಿಂದ ಆಗುತ್ತದೆ. ಇನ್ನು ಬ್ರಹ್ಮಜ್ಞಾನ ಅಂದ್ರೆ ಏನು? ಬ್ರಹ್ಮ ಸ್ವರೂಪವನ್ನು ಯಥಾರ್ಥವ ಅಂದ್ರೆ ಇದ್ದಕ್ಕಿದ್ದಂಗ ತಿಳಿದುಕೊಳ್ಳುವುದೇ ಬ್ರಹ್ಮಜ್ಞಾನ. ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದೇ ಬ್ರಹ್ಮಜ್ಞಾನ ಅಂದ್ರು. ಮತ್ ಆ ಬ್ರಹ್ಮಜ್ಞಾನವು ಕೂಡ ಒಂದು ಪರೋಕ್ಷ ಬ್ರಹ್ಮಜ್ಞಾನ, ಒಂದು ಅಪರೋಕ್ಷ ಬ್ರಹ್ಮಜ್ಞಾನ. ಇನ್ನು ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು? ಸತ್ತು ಚಿತ್ತು ಆನಂದ ಸ್ವರೂಪನಾದ ಬ್ರಹ್ಮನು ಇದೆ, ಬ್ರಹ್ಮವು ಇದೆ ಎಂಬ ತಿಳುವಳಿಕೆ, ಬ್ರಹ್ಮವು ಇದೆ ಎಂಬ ಯಾವ ತಿಳುವಳಿಕೆ ಉಂಟು ಅದುವೇ ಪರೋಕ್ಷ. ಪ್ರತ್ಯಕ್ಷ ಭಿನ್ನ ಜ್ಞಾನ ಪರೋಕ್ಷ. ಪ್ರತ್ಯಕ್ಷಕ್ಕಿಂತ ಭಿನ್ನ ಇರ್ಬೇಕು. ಅದಕ್ಕೆ ಏನ್ಬೇಕ್ರಿ? ಪರೋಕ್ಷ ಬ್ರಹ್ಮ. ಈಗ ಘಟ ಇರುತ್ತದೆ, ಇದು ಪರೋಕ್ಷ ಬ್ರಹ್ಮ. ಇದು ಪರೋಕ್ಷವು. ಅಪರೋಕ್ಷವು ಘಟ ಇರುತ್ತದೆ, ಇದೇನ್ರಿದು ಪರೋಕ್ಷ. ಇದು ಘಟ ಇರುತ್ತದೆ, ಇದು ಅಪರೋಕ್ಷ. ಈಗ ಪರೋಕ್ಷ ಜ್ಞಾನದಾಗ ವೃತ್ತಿ ಆ ವಿಷಯ ಆ ವಸ್ತುವಿಗೆ ಸಂಬಂಧ ಆಗಿಲ್ಲ.
ಘಟ ಇರುತ್ತದೆ ಅನ್ನುವಾಗ ಈ ನೇತ್ರೇಂದ್ರಿಯ ಏನಿದೆಯಲ್ಲ ಆ ವಸ್ತುವಿಗೆ ಸಂಬಂಧ ಆದಾಗ ಅದು ಪ್ರತ್ಯಕ್ಷ ಹೇಳ್ಬೇಕು. ಮತ್ತ ಈ ನೇತ್ರೇಂದ್ರಿಯವು ಆ ವಸ್ತುವಿಗೆ ಸಂಬಂಧ ಆಗಲಿಲ್ಲ ಅಂದ್ರೆ ಅದು ಪ್ರತ್ಯಕ್ಷ ಆಗೋದಿಲ್ಲ. ಆದ್ದರಿಂದ ಈ ಸ್ವರ್ಗ ಲೋಕ, ಈ ಬ್ರಹ್ಮ ಲೋಕಗಳು ಇವೆಲ್ಲವೂ ಪರೋಕ್ಷ, ಅಪರೋಕ್ಷ. ಯಾಕಂದ್ರೆ ವೃತ್ತಿ ಹೋಗಿ ವಸ್ತುವಿಗೆ ಸಂಬಂಧ ಆಗುತ್ತೆ, ಅವಾಗ ಏನಾಗತ್ತಿರೋದು ಪ್ರತ್ಯಕ್ಷ. ಈಗ ಬೆಂಕಿ ಜ್ಞಾನ ಅದು ಪರೋಕ್ಷ, ವಗಿ ಜ್ಞಾನ ಬೆಂಕಿ ಜ್ಞಾನ ಬೆಂಕಿ ಜ್ಞಾನ ಅಪರೋಕ್ಷ, ಅದು ಪರೋಕ್ಷ. ಯಾಕೆ ಅಲ್ಲ, ಬೆಂಕಿ ಇದು ವೃತ್ತಿ ಬೆಂಕಿಯೊಡನೆ ಸಂಬಂಧ ಆಗಿಲ್ಲ. ವೃತ್ತಿ ಅಂತಕ್ಕ ವೃತ್ತಿ ನೇತ್ರೇಂದ್ರ ದ್ವಾರ ಹೊರಗೆ ಹೋಗಿ ಆ ಬೆಂಕಿಯೊಡನೆ ಸಂಬಂಧ ಆಗಿಲ್ಲ. ಆದ್ರಿಂದ ಬೆಂಕಿ ಜ್ಞಾನ ಪರೋಕ್ಷ, ಹೊಗೆ ಜ್ಞಾನ ಪ್ರತ್ಯಕ್ಷ. ಪ್ರತ್ಯಕ್ಷ ಅಂದ್ರು ಒಂದ, ಅಪರೋಕ್ಷ ಅಂದ್ರು. ಮತ್ತ ಆ ಹೊಗೆ, ಈ ವೃತ್ತಿ ಏನಾಗೈತಿ ಹೊಗೆಗೆ ಸಂಬಂಧ ಆಗಿರೋದ್ರಿಂದ ಅದು ಪ್ರತ್ಯಕ್ಷ ಆಯ್ತು. ಈ ಬೆಂಕಿಗೆ ಸಂಬಂಧ ಆಗಿಲ್ಲ, ಅದು ಪರೋಕ್ಷ. ಇನ್ನು ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು? ಸತ್ತು ಚಿತ್ತು ಆನಂದ ಬ್ರಹ್ಮವೇ ನಾನಿದ್ದೇನೆಂಬ ಯಾವ ಜ್ಞಾನ ಉಂಟು ಅದುವೇ ಅಪರೋಕ್ಷ ಬ್ರಹ್ಮಜ್ಞಾನ. ಆ ಅಪರೋಕ್ಷ ಬ್ರಹ್ಮಜ್ಞಾನವು ಕೂಡ ಎರಡು ಪ್ರಕಾರ. ಒಂದು ಅದ್ದಡ ಅಪರೋಕ್ಷ ಬ್ರಹ್ಮಜ್ಞಾನ, ಇನ್ನೊಂದು ದೃಢ ಅಪರೋಕ್ಷ ಬ್ರಹ್ಮ. ಅದ್ದಡ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು? ಅಸಂಭಾವನಾ ವಿಪರೀತ ಭಾವನಾ ಸಹಿತವಾಗಿ ಅಂತಃಕರಣದ ಇನ್ನೂ ಇವನಲ್ಲಿ ದೋಷದಾವು. ಅಸಂಭಾವನಾ ಮತ್ತು ವಿಪರೀತ ಭಾವನಾ ಸಹಿತವಾಗಿ ಜೀವ ಬ್ರಹ್ಮರ ಏಕತ್ವದ ಯಾವ ನಿಶ್ಚಯ ಉಂಟು ಅದುವೇ ಅದ್ದಡ ಅಪರೋಕ್ಷ ಬ್ರಹ್ಮಜ್ಞಾನ. ಇದು ಆಗ್ಲಿಕ್ಕೆ ಕಾರಣ ಏನು? ಅದ್ದಡ ಅಪರೋಕ್ಷ ಬ್ರಹ್ಮಜ್ಞಾನ ಕಾರಣ ಏನು? ಕಿಂಚಿತ್ ಮಲ ವಿಕ್ಷೇಪ ದೋಷದಾವು ಎಲ್ಲಿದೆ ಅಂತಃಕರಣ. ಯಾಕೆ ಜ್ಞಾನ ಆಗೋದು ಅಲ್ಲೇನದಾವ ಅಂದ್ರೆ ಕಿಂಚಿತ್ ಮಲ ವಿಕ್ಷೇಪ ದೋಷ ಇರುವುದರಿಂದ. ಆಮೇಲೆ ಶ್ರುತಿಯಲ್ಲಿ ಅವಾಗ ಯಥಾರ್ಥ ಜ್ಞಾನ ಇಲ್ಲ, ಶ್ರುತಿಯಲ್ಲಿ ನಾನತ್ವದ ಜ್ಞಾನ ಇದೆ. ಮತ್ತು ಭೇದವಾದಿ ಮತ್ತು ಪಾಮರ ಪುರುಷರ ಸಂಘದ ಸಂಸ್ಕಾರ ಇರುವುದರಿಂದ ಅವನಿಗೆ ಏನಪ್ಪಾ ಅಂದ್ರೆ ಗುರುಮುಖದಿಂದ ತತ್ವಮಸ್ಯಾದಿ ಮಹಾವಾಕ್ಯಗಳನ್ನು ಶ್ರವಣ ಮಾಡಿದಾಗಾದ್ರೂ ಕೂಡ ಅದ್ದಡನೆ ಆಗುತ್ತದೆ. ಯಾಕಂದ್ರೆ ಈ ದೋಷ ಹಿಡ್ಕೊಂಡು ನಾವು ಗುರುಮುಖದಿಂದ ನಾವು ಶ್ರವಣ ಮಾಡಿದ್ರು ಕೂಡ ಅದು ಏನಾಗುದಿಲ್ರಿ, ದೃಢ ಜ್ಞಾನ ಆಗುದಿಲ್ಲ, ಅದು ಅದ್ದಡ ಜ್ಞಾನ ಆಗುತ್ತದೆ. ಇನ್ನು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು? ಅಸಂಭಾವನಾ ವಿಪರೀತ ಭಾವನಾ ರಹಿತ, ಅವನಲ್ಲಿ ಸಹಿತ ಇವನಲ್ಲಿ ರಹಿತ. ಅಸಂಭಾವನೆಯೂ ಇಲ್ಲ, ವಿಪರೀತ ಭಾವನಾ ರಹಿತವಾಗಿ ಜೀವ ಬ್ರಹ್ಮರ ಏಕತ್ವದ ಯಾವ ನಿಶ್ಚಯ ಉಂಟು ಅದುವೇ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಈ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ನಮಗ್ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಶ್ರವಣ, ಗುರುಮುಖದಿಂದ ತತ್ವಮಸ್ಯಾದಿ ಮಹಾವಾಕ್ಯಗಳ ಅರ್ಥವನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದರಿಂದ ದೃಢ ಅಪರೋಕ್ಷ ಬ್ರಹ್ಮಜ್ಞಾನವು ಆಗುತ್ತದೆ. ತತ್ವಮಸ್ಯಾದಿ, ತತ್ವಮಸಿ ಮತ್ತು ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ, ಇವು ನಾಲ್ಕು ಏನಪ್ಪಾ ಅಂದ್ರೆ ಮಹಾವಾಕ್ಯ. ಏನಿವ ಮಹಾವಾಕ್ಯ. ಮಹಾವಾಕ್ಯ ಅಂದ್ರೆ ಏನು? ಜೀವ ಬ್ರಹ್ಮರ ಏಕತ್ವವನ್ನು ಬೋಧಿಸುವ ವಾಕ್ಯಗಳಿಗೆ ಮಹಾವಾಕ್ಯವೆನ್ನುತ್ತಾರೆ. ಇನ್ನು ಅವಾಂತರ ವಾಕ್ಯ ಏನು? ಅವಾಂತರ ವಾಕ್ಯ ಕೇವಲ ಜೀವನ ಸ್ವರೂಪವಾಗಲಿ ಕೇವಲ ಪರಮಾತ್ಮನ ಸ್ವರೂಪವಾಗಲಿ ಭಿನ್ನ ಭಿನ್ನವಾಗಿ ಬೋಧಿಸುವ ವಾಕ್ಯಗಳಿಗೆ ಅವಾಂತರ ವಾಕ್ಯ. ಕೇವಲ ಪರಮಾತ್ಮಂದ್ರೆ ಹೇಳ್ಬೇಕು, ಇಲ್ಲ ಅಂದ್ರೆ ಜೀವನದ ಹೇಳ್ಬೇಕು. ಪರಮಾತ್ಮಂದ್ ಹೇಳ್ಬೇಕಾದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಸತ್ತು ಚಿತ್ತು ಆನಂದ ಸ್ವರೂಪನಾದ ಪರಮಾತ್ಮನು ಇದ್ದಾನೆ. ಇದು ಕೇವಲ ಪರಮಾತ್ಮನಿದೆ. ಇನ್ನ ಈ ಜೀವನದಿರುತ್ತಲ್ಲ, ಏಷ ಹೃದಯಂತರ ಜ್ಯೋತಿರ್ ಪುರುಷ, ಈ ಹೃದಯ ಕಮಲದಲ್ಲಿ ಜ್ಯೋತಿ ಸ್ವರೂಪನಾದ ಒಬ್ಬ ಪರಮಾತ್ಮನಿದ್ದಾನೆ ಅಂತ ಇದು ಇಲ್ಲಿ ಹೇಳೋದು, ಅದು ಅಲ್ಲಿ ಹೇಳೋದು.
ಇದೇನಂದ್ರೆ ಇದಕ್ಕ ಅವಾಂತರ ವಾಕ್ಯ. ಮಹಾವಾಕ್ಯದಿಂದ ಅಸತ್ವಾಪಾದಕ ಅವರಣ ನಿವೃತ್ತಿ ಆಗುದಿಲ್ರಿ. ಮಹಾವಾಕ್ಯದಿಂದ ಅಸತ್ವಾಪಾದಕ ಅವನ ನಿವೃತ್ತಿ ಆಗುದಿಲ್ಲ, ಆಬಾನ ಆಪಾದಕ ಅವನ ನಿವೃತ್ತಿ ಆಗುದಿಲ್ಲ. ಅರ್ಥಾತ್ರಿ? ಮಹಾವಾಕ್ಯದಿಂದ ಆಬಾನ ಆಪಾದಕ ಅವನ ನಿವೃತ್ತಿ ಆಗುತ್ತದೆ. ಅರ್ಥಾತ್ರಿ? ಅಸತ್ವಾಪಾದಕ ಅವನ ಇದೆಲ್ಲ ಅವಾಂತರ ವಾಕ್ಯದಿಂದ ನಿವೃತ್ತಿ ಆಗುತ್ತದೆ. ಇನ್ನು ಅಸತ್ವಾಪಾದಕ ಅವನ ಅಂದ್ರೇನು, ಆಬಾನಾಪಾದಕ ಅವನ ಅಂದ್ರೇನು? ಅಸತ್ವಾಪಾದಕ ಅವನ ಅಂತಂದ್ರೆ ಪರಮಾತ್ಮನ ಇಲ್ಲ, ಪರಮಾತ್ಮನು ಇಲ್ಲ ಅನ್ನೋದು ಅಸತ್ವಾಪಾದಕ ಅವನ. ಪರಮಾತ್ಮ ತೋರುದಿಲ್ಲ ಅನ್ನೋದು ಆಬಾನಾಪಾದಕ ಅವನ. ಇಲ್ಲಿ ಮೊದಲ ಗುರುಗಳಿಗೆ ಉಪದೇಶ ಮಾಡ್ತಾರಂದ್ರೆ ಅವಾಂತರ ವಾಕ್ಯ ಉಪದೇಶ ಮಾಡ್ತಾರೆ. ಪರಮಾತ್ಮನು ಇದ್ದಾನೆ, ಪರಮಾತ್ಮನು ಇದ್ದಾನೆ ಅಂತ ಉಪದೇಶ ಮಾಡಿದ ಮೇಲೆ ನಮ್ಮಲ್ಲಿರುವಂತ ಅಸತ್ವಾಪಾದಕ ಅವನ ನಿವೃತ್ತಿ ಆಗುತ್ತದೆ. ಇನ್ ಆಬಾನಾಪಾದಕ ಅವನ ಇದೆಲ್ಲ ಅದು ಮಹಾವಾಕ್ಯದಿಂದ ಮಹಾವಾಕ್ಯವನ್ನು ಗುರುಮುಖದಿಂದ ನಾವು ಶ್ರವಣ ಮಾಡ್ಲೇಬೇಕು. ಅವಾಗ ಏನಾಗುತ್ತಿರೋದು ಆಬಾನಾಪಾದಕ ಅವನ ನಿವೃತ್ತಿ ಆಗುತ್ತದೆ. ಇನ್ನು ವಾಕ್ಯ ಅಂದ್ರೆ ಏನು? ನಿರ್ದಿಷ್ಟವಾದ ಅರ್ಥವನ್ನು ಕೊಡುವಂತ ಪದಗಳ ಸಮುದಾಯಕ್ಕೆ ವಾಕ್ಯ. ನಿರ್ದಿಷ್ಟವಾದ ಅರ್ಥವನ್ನು ಕೊಡುವಂತ ಪದಗಳ ಸಮುದಾಯಕ್ಕೆ ವಾಕ್ಯ. ಇನ್ನು ಪದ ಅಂದ್ರ ನಿರ್ದಿಷ್ಟವಾದ ಅರ್ಥವನ್ನು ಕೊಡುವಂತ ವರ್ಣಗಳ ಸಮುದಾಯಕ್ಕೆ ಪದ. ನಿರ್ದಿಷ್ಟವಾದ ಅರ್ಥವನ್ನು ಕೊಡುವಂತ ವರ್ಣಗಳ ಸಮುದಾಯಕ್ಕೆ ಪದ ಅನ್ಬೇಕು. ಇನ್ನು ವಾಕ್ಯ ಅಂತಂದ್ರೆ ನಿರ್ದಿಷ್ಟವಾದ ಅರ್ಥವನ್ನು ಕೊಡುವಂತ ಪದಗಳ ಸಮುದಾಯಕ್ಕೆ ವಾಕ್ಯ. ಗೊತ್ತಾತ್ರಿ? ಪದಗಳ ಸಮುದಾಯಕ್ಕೆ ವಾಕ್ಯ. ಆ ವಾಕ್ಯವು ಕೂಡ 3 ಪ್ರಕಾರ ಮಾಡಬೇಕು. ಎಷ್ಟದವ್ರಿ? 3 ಪ್ರಕಾರ. ಒಂದು ಭಯಾನಕ ವಾಕ್ಯ, ಇನ್ನೊಂದು ರೋಚಕ ವಾಕ್ಯ, ಇನ್ನೊಂದು ಸಿದ್ಧಾರ್ಥ ಬೋಧಕ ವಾಕ್ಯ. 3 ಪ್ರಕಾರ. ಇದು ಭಯಾನಕ ವಾಕ್ಯ ಅಂದ್ರೆ ಏನು? ಭಯ ಹುಟ್ಟಿಸುವಂತ ವಾಕ್ಯಗಳಿಗೆ ಭಯಾನಕ ವಾಕ್ಯವನ್ನಬೇಕು. ನೋಡಪ್ಪ, ನೀ ಪಾಪ ಮಾಡಿದೆ ಅಂದ್ರ ಗಿಡ ಮರ ಕ್ರಿಮಿ ಕೀಟ ಪಶು ಪಕ್ಷಿ ಹುಟ್ಟಬೇಕಾಗ್ತದ. ಆದ್ದರಿಂದ ನೀನು ದುರಿತ ಕರ್ಮವನ್ನು ಒಲ್ಲದಿರು, ಪಾಪ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಪುಣ್ಯ ಪಾಪದಿಂದಲೇ ಈ ದೇಹ ಬಂದಿದೆ. ಈಗ ನಮ್ಗೇನಾದ್ರು ದುಃಖ ಬರ್ಬೇಕಾದ್ರೆ ನಾವ್ ಹಿಂದೇನೋ ಪಾಪ ಮಾಡಿರ್ತೀವಿ, ಆದ್ರಿಂದ ದುಃಖ ಬರುತ್ತೆ. ಅದರಿಂದ ನೀ ಪಾಪ ಮಾಡಕ್ ಹೋಗ್ಬೇಡ. ಏನ್ರು ಭಯ ಹುಟ್ಟಿಸ್ತಾವೆ ಅದುಡ್ರಿ. ಆದ್ದರಿಂದ ಪಾಪ ಮಾಡಕ್ ಹೋಗ್ಬೇಡ ಅನ್ನೋದು ಇದು ಭಯಾನಕ ವಾಕ್ಯ. ಭಯ ಹುಟ್ಟಿಸುವಂತ ವಾಕ್ಯಗಳಿಗೆ ಭಯಾನಕ ವಾಕ್ಯ. ಇನ್ನ ರುಚಿ ಹುಟ್ಟಿಸುವಂತ ವಾಕ್ಯಗಳಿಗೆ ರೋಚಕ ವಾಕ್ಯ. ನೋಡ್ಪ, ನೀ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ದಾನ ಧರ್ಮ ಪರೋಪಕಾರ ಮಾಡಿದೀಪ ಅಂದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಿ ಅಂತ ಹೇಳಿದೇನ್ರಿದು ರೋಚಕ ವಾಕ್ಯ. ಇನ್ನು ಸಿದ್ಧಾರ್ಥ ಬೋಧಕ ವಾಕ್ಯ ಇದೆಯಲ್ಲ, ಅದು ಭಯಾನ ಹುಟ್ಟಿಸೋದಿಲ್ಲ ಮತ್ತು ರುಚಿ ಹುಟ್ಟಿಸೋದಿಲ್ಲ, ಇದ್ದಕ್ಕಿದ್ದಂಗೆ ಹೇಳ್ತಾವ. ಯಾವ ಸಿದ್ಧಾರ್ಥ ಬೋಧಕ ವಾಕ್ಯಗಳು ಮತ್ತು ಇದ್ದಕ್ಕಿದ್ದಂತೆ ಹೇಳುವುದೇ ಸಿದ್ಧಾರ್ಥ ಬೋಧಕ ವಾಕ್ಯ. ಆ ಸಿದ್ಧಾರ್ಥಕ ಬೋಧಕ ವಾಕ್ಯದಲ್ಲಿಯೇ ಈ ಅವಾಂತರ ವಾಕ್ಯ ಮತ್ತು ಮಹಾವಾಕ್ಯ ಬರ್ತದೆ. ಸಿದ್ಧಾರ್ಥ ಬೋಧಕ ವಾಕ್ಯದಲ್ಲಿನೇ ಇವು 2 ಬರುವು, ಅವಾಂತರ ವಾಕ್ಯ ಮತ್ತು ಮಹಾವಾಕ್ಯ. ಇಲ್ಲಿ ನಮಗ ದೃಢ ಪ್ರೋಕ್ಷ ಬ್ರಹ್ಮಜ್ಞಾನ ಆಗ್ಬೇಕಾದ್ರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಗುರುಮುಖದಿಂದ ತತ್ವಮಸ್ಯಾದಿ ಮಹಾವಾಕ್ಯಗಳ ತತ್ವಮಸಿ ಮಹಾವಾಕ್ಯಗಳ ಅರ್ಥಗಳ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದರಿಂದ ದೃಢ ಪ್ರೋಕ್ಷ ಬ್ರಹ್ಮಜ್ಞಾನವು ಆಗುತ್ತದೆ. ಶ್ರವಣ ಮಾಡುವುದರಿಂದ ಅಜ್ಞಾನವು ನಿವೃತ್ತಿ ಆಗುತ್ತದೆ. ಈ ದೇಹವೇ ನಾನು ಅನ್ನುವಂತ ಅಜ್ಞಾನವು ನಿವೃತ್ತಿ ಆಗ್ಬೇಕಾದ್ರೆ ನಾವು ಗುರುಮುಖದಿಂದ ಶ್ರವಣ ಮಾಡಬೇಕು. ಇನ್ನ ಈ ಜಗತ್ತ ಸತ್ಯವೋ ಮಿಥ್ಯ ಅನ್ನುವಂತ ಈ ಒಂದು ಸಂಶಯ ಬಂದಾಗ ಅದು ಭೇದ ಬಾಧಕ ಅಭೇದ ಸಾಧನ ಯುಕ್ತಿಗಳಿಂದ ಅದೇ ಮಾಡ್ಕೋಬೇಕ್ರಿ. ಮನನದಿಂದ ಅದು ಒಂದು ಸಂಶಯ ಕೂಡ ನಿವೃತ್ತಿ ಮಾಡ್ಕೋಬೇಕು. ಇನ್ನ ಕೊನೆಯದು ಯಾವುದು? ನಿಧಿಧ್ಯಾಸನ. ಇದೇನಿದು? ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ವೃತ್ತಿ ಪ್ರವರ್ಧನ ಇತಿ ನಿಧಿಧ್ಯಾಸನ. ಶ್ರವಣ ಮನನ ಮಾಡಿದ್ದಾಗೆ ಆದ್ರೂ ಕೂಡ ದೇಹವೇ ಆತ್ಮ ಒಂದು ಕಿಂಚಿತ್ ಅವನಲ್ಲಿ ಇರ್ತದೆ. ಅದು ಶ್ರವಣ ಮನನ ಮಾಡಿದಾಗೆ ಆದ್ರೂ ಕೂಡ
ಶರೀರವೇ ನಾನು, ಜೀವ ಬ್ರಹ್ಮರ ಭೇದವು ಸತ್ಯ. ಈ ಜಗತ್ತು ಸತ್ಯ ಅನ್ನೋದು ಒಂದ್ ಸ್ವಲ್ಪ ಒಂದಲ್ಲೇ ಉಳ್ಕೊಂಡಿರ್ತದ. ಅದು ನಿವೃತ್ತಿ ಆಗ್ಬೇಕಾದ್ರೆ ಅವನು ನಿಧಿಧ್ಯಾಸನ ಮಾಡಿ ಅದು ಕೂಡ ಕಳ್ಕೋಬೇಕು. ಇನ್ನ ವಿಚಾರ ಅಂದ್ರೆ ಏನು? ಆತ್ಮ ಮತ್ತು ಅನಾತ್ಮ ಇವೆರಡನ್ನು ಭಿನ್ನಪಡಿಸಿ ತಿಳಿದುಕೊಳ್ಳುವುದೇ ವಿಚಾರ. ಆತ್ಮ ಅನಾತ್ಮ ಇವೆರಡನ್ನು ಬೇರ್ಪಡಿಸಿ ತಿಳಿದುಕೊಳ್ಳುವುದೇ ವಿಚಾರ. ಇನ್ನು ನಾವು ಯಾವುದನ್ನ ನಾವು ಸದಾ ವಿಚಾರ ಮಾಡ್ಬೇಕು? ನಾನ್ಯಾರು, ಪ್ರಪಂಚ ಅಂದ್ರೆ ಏನು, ಬ್ರಹ್ಮ ಯಾವುದು. ನಾನ್ಯಾರು, ಪ್ರಪಂಚ ಏನು, ಬ್ರಹ್ಮ ಯಾವುದು. ಇವು ಮೂರು ವಸ್ತುಗಳನ್ನೇ ನಾವು ಸದಾ ವಿಚಾರ ಮಾಡುವ. ಇನ್ನ ಚೈತನ್ಯ ಅಂದ್ರೇನು, ಜಡ ಅಂದ್ರೇನು? ಜ್ಞಾನ ಸ್ವರೂಪ ಯಾವುದಿದೆಯೋ ಮತ್ತು ಸರ್ವಕಟಾದಿಗಳು ಮತ್ತು ಮನಸ್ಸು ಇಂದ್ರಿಯಂದೇಳಿ ತಿಳಿದ ಸಂಖ್ಯೆಯಲ್ಲೋ ಅದುವೇ ಚೈತನ್ಯ. ಯಾವುದು ಜ್ಞಾನ ಸ್ವರೂಪವೇ ಆಗಿರುವುದು, ಸರ್ವ ಘಟಾದಿ ಪ್ರಪಂಚವನ್ನು ತಿಳಿಯುತ್ತಾ ಇದೆಯೋ, ಅನ್ಯವಾದ ಮನಸ್ಸು ಇಂದ್ರಿಯಾದಿಗಳಿಂದ ತಿಳಿಯಲು ಶಕ್ಯ ಇಲ್ಲವೋ ಅದುವೇ ಚೈತನ್ಯ. ಇನ್ನು ಜಡ ಅಂದ್ರೇನು? ತನ್ನನ್ನು ತಿಳಿಯದೆ ಅನ್ಯವನ್ನು ತಿಳಿಯದೆ ಇರುವಂತ ಅಜ್ಞಾನದ ಕಾರ್ಯವಾದ ಈ ಭೂತ ಭೌತಿಕ ಪದಾರ್ಥಗಳೇ ಜಡ. ಇನ್ನ ಮತ್ ಪ್ರಶ್ನೆ ಮಾಡೇನ್ರಿ ಗುರುಗಳಿಗೆ ಮೂರು ವಸ್ತುಗಳನ್ನು ಸದಾ ವಿಚಾರ ಮಾಡುವಂತ ಹೇಳಿದ್ರಿ. ಯಾವ ಮೂರು ವಸ್ತುಗಳು? ನಾನ್ಯಾರು, ಬ್ರಹ್ಮ ಯಾವುದು, ಪ್ರಪಂಚ ಅಂದ್ರೆ ಏನು ಅನ್ನೋದನ್ನ ಈ ಮೂರು ವಸ್ತುಗಳು ಸದಾ ವಿಚಾರ ಮಾಡಂತ ಹೇಳ್ತೀರಿ. ಇವು ಮಾಡಿದ್ರೆ ನಮಗೇನ್ ಪ್ರಯೋಜನ? ಪ್ರಯೋಜನವಿನ ಮಂದೋಪಿನ ಪ್ರವರ್ತತೆ. ಪ್ರಯೋಜನ ಇಲ್ಲ ಅಂದ್ರೆ ಯಾರು ಪ್ರವೃತ್ತಿ ಆಗುದಿಲ್ಲ. ಮತ್ತೆ ಈ ಮೂರು ವಸ್ತು ವಿಚಾರ ಮಾಡೋದು ನಮಗೇನ್ ಪ್ರಯೋಜನ ಅಂತ ಶಿಷ್ಯ ಪ್ರಶ್ನೆ ಮಾಡಿದ್ಮೇಲೆ ಗುರುಗಳು ಮಾಡ್ತಾರೆ ಅವಾಗ ತತ್ವಮಸಿ ಮಹಾವಾಕ್ಯದಲ್ಲಿರುವ ಯಾವ ತತ್ಪದ ತ್ವಂಪದ ವಾಚಾರ್ಥವಾದ ಯಾವ ಪ್ರಪಂಚ ಇರುವುದು ಅದೇನ್ ಮಾಡ್ಬೇಕ್ರಿಪ್ಪ ಅಂದ್ರೆ ಮಿಥ್ಯ ಐತೆ ಅಂತ ಹೇಳಿದ ತ್ಯಾಗ ಮಾಡುವುದೇ ಪ್ರಯೋಜನ. ಪ್ರಪಂಚದ ನಾವು ವಿಚಾರ ಮಾಡಕ್ ಹೋದಿಪ್ಪ ಅಂತಂದ್ರ ಅದೇನೈತಪ್ಪ ಅಂದ್ರೆ ಮಿಥ್ಯ ಐತಿ. ಅರೆ ಪ್ರಪಂಚ ಯಾಕ ಮೊದಲನೇದ್ ಯಾವ್ದ್ರಿ? ನಾನ್ ಯಾರು, ಬ್ರಹ್ಮ ಯಾವುದು, ಪ್ರಪಂಚ ಅಂದ್ರೇನು? ಮೂರ್ ವಸ್ತು ಹೇಳ್ಯಾರ. ಆ ಮೂರ್ ವಸ್ತು ಒಳಗ ಮೊದಲನೇದ್ ಯಾವ್ದ್ರಿ? ಪ್ರಪಂಚ ತಗೊಂಡ್ರಿ. ಈಗ ಪ್ರಪಂಚ ಇದು ಏನಪ್ಪಾ ಅಂತ ನಾವ್ ವಿಚಾರ ಮಾಡಕ್ ಹೋದ್ರೆ ಇದು ಮಿಥ್ಯ ಐತಿ. ಸರ್ಪ ಇದು ರಜ್ಜುನೋ ಸರ್ಪನೋ ಅಂತ ನಾವ್ ವಿಚಾರ ಮಾಡಕ್ ಹೋದ್ರೆ ಸರ್ಪವು ಮಿಥ್ಯ ಐತಿ. ಆದ್ದರಿಂದ ಈ ಪ್ರಪಂಚವು ಕೂಡ ಮಿಥ್ಯ ಐತೆ ಅಂತ ತಿಳಿದ ತ್ಯಾಗ ಮಾಡುವುದೇ ಪ್ರಯೋಜನ. ಪ್ರಪಂಚ ತಿಳಿದ ಮಿಥ್ಯ ಐತೆ ಅಂತ ಹೇಳಿದ್ರೆ ತ್ಯಾಗ ಮಾಡೋದು. ಅದಕ್ಕೆ ಅವ್ರು ಏನ್ ಮಾಡಿದ್ರು? ರಜ್ಜುವಿನಲ್ಲಿ ತೋರಿದ ಸರ್ಪದಂತೆ ಪ್ರಪಂಚವು ಕೂಡ ಬ್ರಹ್ಮದಲ್ಲಿ ಜಗತ್ತು ಮಿಥ್ಯೆ. ಬ್ರಹ್ಮದಲ್ಲಿ ಜಗತ್ ಹೆಂಗ್ ತೋರೈತಿ, ರಜ್ಜುವಿನಲ್ಲಿ ಸರ್ಪ ತೋರೈತಿ. ರಜ್ಜುವಿನಲ್ಲಿ ಸರ್ಪ ತೋರಿದಂತೆ ಬ್ರಹ್ಮದಲ್ಲಿ ಜಗತ್ತು ತೋರುತ್ತಿದೆ. ಅಂದ್ಮೇಲೆ ಇಲ್ಲಿ ರಜ್ಜು ಸುಳ್ಳು, ಏನ ಸರ್ಪ ಸುಳ್ಳು ಅಂದ್ರ ಸರ್ಪ ಸುಳ್ಳು. ಯಾಕೆ ಸರ್ಪ ಸುಳ್ಳ? ಅಧಿಷ್ಠಾನ ಜ್ಞಾನ ಇಲ್ಲದರಿಂದ ತೋರೈತಿ. ಅಧಿಷ್ಠಾನ ಜ್ಞಾನ ಆಯ್ತಪ್ಪ ಅಂದ್ರೆ ಸರ್ಪವು ನಿವೃತ್ತಿ ಆಗುತ್ತದೆ, ಹಗ್ಗ ನಿವೃತ್ತಿ ಆಗುದಿಲ್ಲ. ಹೌದು, ಹಂಗ ಬ್ರಹ್ಮಜ್ಞಾನ ಆದ್ಮೇಲೆ ಬ್ರಹ್ಮ ನಿವೃತ್ತಿ ಆಗುದಿಲ್ಲ. ಅದಕ್ಕ ಈ ಜಗತ್ತಿಗೆ ಆಧಾರ ಅಧಿಷ್ಠಾನ ಬ್ರಹ್ಮನದಲ್ಲ. ಬ್ರಹ್ಮ ನಿವೃತ್ತಿ ಆಗುದಿಲ್ಲ. ಮತ್ತೆ ಯಾವ್ದು ಕಲ್ಪಿತ ವಸ್ತು ಇದೆಯಲ್ಲ ಅದು ಮಾತ್ರ ನಿವೃತ್ತಿ ಆಗುತ್ತದೆ. ರಜ್ಜುವಿನಲ್ಲಿ ಸರ್ಪ ತೋರಿದಂತೆ, ರಜ್ಜುವಿನಲ್ಲಿ ಸರ್ಪ ತೋರಿದಂತೆ ಒಂದು, ಮೋಟ ಮರದಲ್ಲಿ ಕಳ್ಳ ತೋರಿದಂತೆ, ಆಮೇಲೆ ಮರುಭೂಮಿಯಲ್ಲಿ ಮೃಗದಳ ತೋರಿದಂತೆ ಈ ಬ್ರಹ್ಮದಲ್ಲಿ ಜಗತ್ತು ತೋರುತ್ತಿದೆ. ಆದ್ದರಿಂದ ಈ ಜಗತ್ತು ವಿಚಾರದಿಂದ ಮಿಥ್ಯೆಯನ್ನು ತಿಳಿದು ತ್ಯಾಗ ಮಾಡ್ಬೇಕು. ವಿಚಾರ ಮಾಡಿ ಇದಕ್ಕೆ ಮಾಡ್ಬೇಕಿದ್ರೆ ಮಿಥ್ಯ ಐತಪ್ಪ ಅಂತ ತಿಳಿದ ಇದನ್ನ ತ್ಯಾಗ ಮಾಡೋದು. ಇನ್ನು ನಾನ್ ಯಾರು, ಬ್ರಹ್ಮ ಯಾವುದು? ನಾನ್ ಯಾರಪ್ಪ ಅಂದ್ರ ತೊಂಪದದ ಲಕ್ಷಾರ್ಥವಾದ ಪ್ರತ್ಯೇಕಾತ್ಮ. ನಾನ್ ಯಾರ್ರಿ? ತೊಂಪದದ ಲಕ್ಷಾರ್ಥವಾದ ಪ್ರತ್ಯೇಗಾತ್ಮ ಮತ್ತ ತತ್ಪದದ ಲಕ್ಷಾರ್ಥವಾದ ಪರಬ್ರಹ್ಮ. ನಾನು ಮತ್ತು ಪರಬ್ರಹ್ಮ ನಾವಿಬ್ರು ಒಂದೇ. ನಾಮ ಮಾತ್ರ ಬೇರೆ ಐತಿ, ವಸ್ತು ಒಂದೇ. ಅವನು ಸತ್ತು ಚಿತ್ತು ಆನಂದ ಸ್ವರೂಪ, ನಾನು ಕೂಡ ಸತ್ತು ಚಿತ್ತು ಆನಂದ. ಲಕ್ಷಣ ಸಾಮ್ಯ, ಪದ ಐಕ್ಯ. ಲಕ್ಷಣಗಳು ಒಂದಾದ್ಮೇಲೆ ಪದ ಏನಾಗ್ತಾರ್ರಿ? ಐಕ್ಯ. ಈ ರೀತಿಯಿಂದ ಬ್ರಹ್ಮ ಆತ್ಮರ ವಿಚಾರ, ಬ್ರಹ್ಮ ಆತ್ಮರ ಏಕತ್ವವನ್ನು
ವಿಚಾರದಿಂದ ಸತ್ಯವಾಗಿ ತಿಳಿದು ಅವಶೇಷವನ್ನು ನಿಲ್ಲಿಸಬೇಕು. ಅಲ್ಲಿಗೆ ನಾನೇ ಪರಮಾತ್ಮ, ಪರಮಾತ್ಮನೇ ನಾನೇ ಇದ್ದೇನೆ ಅಂತ ಜ್ಞಾನ ಆದ್ಮೇಲೆ ಅಲ್ಲಿಗೇನತ್ರಿ ಕೆಲಸ ಮುಗಿತು. ಯಾಕಂದ್ರ ಯಾರಲ್ಲಿ ಅಜ್ಞಾನ ಐತಿ ಅವರು ಶ್ರವಣ ಮಾಡ್ಲಿ, ಯಾರಲ್ಲಿ ಸಂಶಯ ಐತಿ ಅವ್ರು ಮನನ ಮಾಡ್ಬೋದು, ಯಾರಲ್ಲಿ ವಿಪರೀತ ಭಾವನೆ ಇದೆ ಅವರು ಜಿಜ್ಞಾಸ ಮಾಡ್ಬೇಕು. ಮತ್ ನಾನೇ ಪರಮಾತ್ಮ, ಪರಮಾತ್ಮ ನಾನಿದ್ದೇನೆ ಅಂತ ನಿಶ್ಚಯ ಜ್ಞಾನ ಆದ್ಮೇಲೆ ಅಲ್ಲಿಗೇನಾದ್ರೂ ಹೌದ ಕೃತ್ಯ ಆಗುತ್ತಾನೆ. ಮತ್ತೆ ಈ ವಿಚಾರ ಚಂದ್ರೋದಯ ಗ್ರಂಥಕ್ಕೆ ಅಧಿಕಾರಿ ಯಾರು, ಅವ ಏನ್ ಮಾಡ್ಬೇಕು? ಈ ವಿಚಾರ ಚಂದ್ರೋದಯ ಗ್ರಂಥಕ್ಕೆ ಅಧಿಕಾರಿ ಯಾರು? ಯಾರ್ರೀ ಅವನ? ನಿಷ್ಕಾಮ ಕರ್ಮೋಪಾಸನೆಯಿಂದ ಅಂತಃಕರದಲ್ಲಿರುವಂತ ಮಲದೋಷ ವಿಕ್ಷೇಪ ದೋಷವನ್ನು ಕಳ್ಕೊಂಡಿರ್ಬೇಕು. ಅಂತಃಕರದಲ್ಲಿರುವಂತ ಮಲದೋಷ ಮತ್ತು ವಿಕ್ಷೇಪ ದೋಷ ಅಂದ್ರೆ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಯಿಂದ ಮಲದೋಷವು ಮತ್ತು ವಿಕ್ಷೇಪ ದೋಷ ಕಳ್ಕೊಂಡು ಆವರಣ ದೋಷ ಅಂದ್ರೆ ಉಳ್ಕೊಂಡಿರ್ಬೇಕು. ಮಲದೋಷ ವಿಕ್ಷೇಪ ಕಳ್ಕೊಂಡಿರ್ಬೇಕು, ಆವರಣ ದೋಷ ಒಂದು ಇರ್ಬೇಕು. ಆಮೇಲೆ ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತಿ, ಮುಮುಕ್ಷತ್ವ. ಇದೇ ಜನ್ಮದಲ್ಲಿ ನನ್ನ ಸ್ವರೂಪವನ್ನು ತಿಳಿದುಕೊಂಡು ಮುಕ್ತನಾಗಬೇಕೆಂಬ ಉತ್ಕಟವಾದ ಇಚ್ಛೆ ಆಗಬೇಕು ಅವನಲ್ಲಿ. ಇದೇ ಜನ್ಮದಲ್ಲಿ ನನ್ನ ಸ್ವರೂಪವನ್ನು ತಿಳಿದುಕೊಂಡು ಮುಕ್ತನಾಗಬೇಕೆಂಬ ಉತ್ಕಟ ಇಚ್ಛೆ ಉಳ್ಳವನಾಗಿರ್ಬೇಕು. ಮತ್ತು ಅವನಲ್ಲಿ ವಿನಯಾದಿ ಗುಣ ಇರ್ಬೇಕು, ಅವನಲ್ಲಿ ವಿನಯಾದಿ ಗುಣಗಳಿರ್ಬೇಕು. ಮತ್ ಯಾವಾಗ್ಲೂ ಅವ ಕಿಂಕರ ಭಾವದಿಂದ ಕುಡ್ಕೊಂಡಿರ್ಬೇಕು, ಅಂದ್ರೆ ಶಿಷ್ಯ ಭಾವದಿಂದ ಇರ್ಬೇಕು. ಅವ ಯಾವಾಗ್ಲೂ ಶಿಷ್ಯ, ನಾವು ಸಣ್ಣವ ಅಂತ ತಿಳ್ಕೊಂಡಿರ್ಬೇಕು, ಅವ ಶಿಷ್ಯ ಭಾವದಿಂದ ಉಡ್ಕೊಂಡಿರ್ಬೇಕು. ಆಮೇಲೆ ಗುರುವಿನಲ್ಲಿ ಮತ್ತು ವೇದಗಳಲ್ಲಿ ಏನಿರ್ಬೇಕು, ಅವರಲ್ಲಿ ಶ್ರದ್ಧಾ ಭಕ್ತಿ ಇರ್ಬೇಕು. ಅವ ಏನಂದ್ರೆ ಈ ವಿಚಾರ ಸಾಗರಂತಕ್ಕೆ ಅಧಿಕಾರಿ. ಮತ್ತ ಅವ ಮುಂದೆ ಏನ್ ಮಾಡ್ಬೇಕು? ಮುಂದೆ ಏನ್ ಮಾಡ್ಬೇಕ್ರಿ ಅವ? ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿತೆ ಜ್ಞಾನಂ ಜ್ಞಾನೀನ ತತ್ವದರ್ಶಿನ. ಇದು ಗೀತಾ ಇದೆ. ಇನ್ನೊಂದ್ ಏನ್ ಮಾಡ್ಯಾರಿ? ತದ್ವಿಜ್ಞಾನಾರ್ಥಾಯ ಸ ಗುರುಮೇವಾಭಿಗಚ್ಚತ್ ಸಮೀಪಾಣಿ ಶ್ರೋತ್ರಿಯ ಬ್ರಹ್ಮನಿಷ್ಠಂ. ಮುಂದ್ ನಾವ್ ಏನ್ ಮಾಡ್ಬೇಕಂದ್ರ ಗುರುವಿಗೆ ಶರಣಾಗತನಾಗ್ಬೇಕು. ಗುರುವಿಗೆ ಶರಣಾಗತನಾಗಿ ಅವ ಏನ್ ಮಾಡ್ಬೇಕಪ್ಪ ಅಂತಂದ್ರ 16 ಕಲೆಗಳನ್ನು ಗುರುಮುಖದಿಂದ ಚೆನ್ನಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ ತಕ್ಷಣವೇ ಏನಾಗತ್ರಿ? ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ. ಹಾಗಾದ್ರೆ 16 ಪ್ರಕ್ರಿಯೆಗಳು ಯಾವುವು ಅನ್ನೋದನ್ನ ಅವರು ಆಗಲೇ ಹೇಳ್ಕೊಂಡು ಬಂದ್ರು. ಇಲ್ಲಿಗೆ ಮಾಡಿದ್ರು ಅವರು 1ನೇ ಕಲೆಯನ್ನು ಮುಗಿಸಿದ್ರು. ಮತ್ತೆ ನಾಳೆ ಏನಿದೆ 2ನೇ ಕಲೆಯನ್ನು. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.